ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರಿಗೆ ನಿಮ್ಮ ಕುಟುಂಬದ ಸದಸ್ಯರು, ನಿಮ್ಮ ಮನೆಯಲ್ಲಿರ್ತಕ್ಕಂಥವರು, ನಿಮ್ಮ ಆತ್ಮೀಯರು, ನಿಮ್ಮ ಹತ್ತಿರದ ಬಂಧುಗಳು ನಿಮ್ಮ ಮಾತಿಗೆ ಹೆಚ್ಚಿನ ಬೆಲೆಯನ್ನು ಕೊಡ್ತಾರೆ. ಯಾವುದೋ ಒಂದು ವಿಷಯ ಬಂತು, ನೀವೊಂದು ಮಾತಾಡಿಬಿಟ್ರಿ ಅಂತಂದರೆ ಆ ಮಾತಿಗೆ ಗೌರವ ಜಾಸ್ತಿ, ಆ ಮಾತೇ ಕೊನೆ ಅನ್ನುವಂತಹ ಭಾವನೆಯಲ್ಲಿ ಮನೆಯವರು ನಿಮಗೆ ಗೌರವವನ್ನು ನೀಡ್ತಕ್ಕಂತಹದ್ದು. ಪ್ರೇಮಿಗಳಿಗೆ ಸಮಸ್ಯೆ ಆಗ್ತಕ್ಕಂತಹ ದಿವಸ. ಯಾವುದೋ ನಿಮಗೆ ಗೊತ್ತಿಲ್ಲದೆ, ನಿಮ್ಮ ಅರಿವಿಲ್ಲದೆ ಒಂದಷ್ಟು ತಪ್ಪುಗಳನ್ನು ಮಾಡ್ಕೊಳ್ತೀರಿ, ಅದು ನಿಮಗೆ ಸಮಸ್ಯೆಯಾಗಿ ಪರಿಣಮಿಸ್ತಕ್ಕಂಥದ್ದು. ಹಿಂದೆ ಮಾಡಿದ ಯಾವುದೋ ತಪ್ಪು ಇವತ್ತು ಸಮಸ್ಯೆಯಾಗಿ ನಿಮಗೆ ಕಾಡುವಂಥದ್ದಾಗತ್ತೆ. ವಿದ್ಯಾರ್ಥಿಗಳಿಗೆ ತಮ್ಮ ಪ್ರತಿಭೆಯನ್ನು ತೋರಿಸೋದಕ್ಕೆ ಸಮಾಜದಲ್ಲಿ ಉತ್ತಮವಾದಂತಹ ಅವಕಾಶಗಳಾಗತ್ತೆ. ಧೈರ್ಯದಿಂದ ನೀವು ಅಭ್ಯಾಸ ಮಾಡಿರ್ತಕ್ಕಂತಹ ಜೊತೆಗೆ ನಿಮ್ಮಲ್ಲಿರ್ತಕ್ಕಂತಹ ವಿಶೇಷ ಪ್ರತಿಭೆಯನ್ನು ಸಮಾಜಕ್ಕೆ ನೀವು ತೋರಿಸ್ತಕ್ಕಂಥದ್ದು ನಿಮ್ಮ ಗೌರವವನ್ನು, ಸ್ಥಾನ ಮಾನಗಳನ್ನು ಹೆಚ್ಚು ಮಾಡ್ತಕ್ಕಂಥದ್ದಾಗತ್ತೆ. ವಾಹನ ಚಾಲನೆ ಮಾಡುವಾಗ ಎಚ್ಚರಿಕೆಯನ್ನು ವಹಿಸಬೇಕು. ವಾಹನದಿಂದ ಸಮಸ್ಯೆ ಆಗುವಂತಹ ಸಾಧ್ಯತೆಗಳು, ಆ ಸೂಚನೆಗಳು ಹೆಚ್ಚಾಗಿರೋದ್ರಿಂದ ಮುನ್ನೆಚ್ಚರಿಕೆಯಿಂದ ನಿಮ್ಮ ಕರ್ತವ್ಯವನ್ನು ಮಾಡಬೇಕಾದಂಥದ್ದು. ಯಾವುದಕ್ಕೂ ಕೂಡ ಆತುರವಾಗಲಿ ಅಥವಾ ದುಡುಕು ಸ್ವಭಾವವಾಗಲಿ, ತಾಳ್ಮೆಯನ್ನು ಕಳ್ಕೊಳ್ತಕ್ಕಂಥದ್ದಾಗಲಿ ಖಂಡಿತವಾಗಿ ಯಾವುದೂ ಕೂಡ ಬೇಡ ಅಂತ ಅರ್ಥ. ಈಶ್ವರನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಹರಶಂಭೋ ಮಹಾದೇವ ವಿಶ್ವೇಶಾಮರವಲ್ಲಭ ಶಿವಶಂಕರ ಸರ್ವಾತ್ಮನ್ ನೀಲಕಂಠ ನಮೋಸ್ತುತೆ ಎಂಬುದಾಗಿ ಪ್ರಾರ್ಥನೆ ಮಾಡಿ. ಈಶ್ವರನ ರಕ್ಷಣೆ ನಿಮಗಿರಲಿ. ಶುಭವಾಗಿ. ವೃಷಭ ರಾಶಿ. ಹಲವಾರು ವಿಚಾರಗಳನ್ನು ಕುಟುಂಬದ ಸದಸ್ಯರ ಜೊತೆಯಲ್ಲಿ ಚರ್ಚೆ ಮಾಡ್ತಕ್ಕಂಥದ್ದು ಒಳ್ಳೆಯದು. ಅದಕ್ಕೆ ಅವಕಾಶಗಳೂ ಕೂಡ ಇರುತ್ತೆ. ಕುಟುಂಬದ ಸದಸ್ಯರ ಒಂದಷ್ಟು ಸಲಹೆಗಳನ್ನು, ಸೂಚನೆಗಳನ್ನು, ಅವರ ಮಾತುಗಳನ್ನು ತಾಳ್ಮೆಯಿಂದ ಕೇಳಿಸಿಕೊಂಡು ಯಾವುದು ನಿಮಗೆ ಸೂಕ್ತ ಅಂತ ಹೇಳಿ ಅನಿಸುತ್ತೋ ಆ ರೀತಿಯದನ್ನು ಜೀವನದಲ್ಲಿ, ನಿಮ್ಮ ವ್ಯವಹಾರದಲ್ಲಿ, ಉದ್ಯೋಗದಲ್ಲಿ, ವೃತ್ತಿಯಲ್ಲಿ ಅಳವಡಿಸ್ಕೊಳ್ತಕ್ಕಂಥದ್ದು ಒಳ್ಳೆಯದು. ಯಾರ ಮಾತು ಕೂಡ ವ್ಯರ್ಥ ಅಲ್ಲ. ಆದರೆ ನಾವು ನಮ್ಮ ಬುದ್ಧಿಮತ್ತೆಗೆ ಸರಿಯಾಗಿ ಅದನ್ನು ಸ್ವೀಕಾರ ಮಾಡಿ, ಅದನ್ನು ಯೋಚಿಸಿ ನಿರ್ಧಾರವನ್ನು ನಾವು ಮಾಡಬೇಕು ಅನ್ನುವಂಥದ್ದು ಗೊತ್ತಿರಲಿ. ನಿಮ್ಮ ಮನೆಯ ವಿಚಾರಗಳನ್ನು ಹೊರಗಡೆ ತಂದು ನಿಮ್ಮ ಕುಟುಂಬಕ್ಕೆ ಅವಮಾನವನ್ನು ಮಾಡಿಕೊಳ್ಳುವ ಹಾಗಾಗತ್ತೆ. ಆದ್ದರಿಂದ ಮನೆಗೆ ಸಂಬಂಧಪಟ್ಟಂತಹ ವಿಚಾರಗಳನ್ನು ಮನೆಯಲ್ಲೇ, ನಾಲ್ಕು ಗೋಡೆಗಳ ಮಧ್ಯದಲ್ಲೇ ಆದಷ್ಟು ಬಗೆಹರಿಸ್ತಕ್ಕಂತಹ ಪ್ರಯತ್ನವನ್ನು ಮಾಡಿ ನಿಮ್ಮ ಗೌರವವನ್ನು ನೀವು ಕಾಪಾಡಿಕೊಳ್ಳುವಂಥದ್ದು, ಜೊತೆಗೆ ಕುಟುಂಬದ ಮರ್ಯಾದೆಯನ್ನು ಕೂಡ ಉಳಿಸುವಂಥದ್ದಾಗತ್ತೆ. ಮನೆಯ ವಿಚಾರ ಹೊರಗಡೆ ಬಂತು ಅಂತಾದರೆ ಅವಮಾನಕ್ಕೆ ಕಾರಣವಾಗತ್ತೆ. ಮರ್ಯಾದೆಯನ್ನು ಕಳ್ಕೊಳ್ಬೇಕಾದಂಥದ್ದು. ಸಮಾಜದಲ್ಲಿ ಜನರು ನಿಮ್ಮ ಬಗ್ಗೆ ಇಟ್ಕೊಂಡಿದ್ದಂತಹ ಗೌರವಕ್ಕೆ ಧಕ್ಕೆ ಬರುವಂತಹ ಕೆಲಸ ಆಗತ್ತೆ ಅನ್ನುವಂಥದ್ದನ್ನು ಮರಿಬಾರ್ದು. ಸಗಟು ವ್ಯಾಪಾರಿಗಳಿಗೆ ಉತ್ತಮವಾದಂತಹ ದಿವಸ. ಅಂದರೆ ಹೋಲ್ಸೇಲಲ್ಲಿ ಯಾರು ವ್ಯಾಪಾರವನ್ನು ಮಾಡ್ತಾರೆ ಅವರಿಗೆ ಲಾಭ ಹೆಚ್ಚಾಗಿ ಸಿಕ್ಕುವಂಥದ್ದು, ಜೊತೆಗೆ ಅವರಲ್ಲಿರ್ತಕ್ಕಂತಹ ಪದಾರ್ಥಗಳಿಗೆ ಹೆಚ್ಚಿನ ಬೇಡಿಕೆ ಬರ್ತಕ್ಕಂಥದ್ದಾಗತ್ತೆ. ಮದುವೆಯ ವಿಚಾರ ಪ್ರಸ್ತಾಪಕ್ಕೆ ಬರುವಂತಹ ದಿವಸವಾಗುತ್ತೆ. ಮದುವೆಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಚರ್ಚೆಗಳು, ಮಾತುಗಳು ನಡೀತಕ್ಕಂಥದ್ದು. ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ. ಮಿಥುನ ರಾಶಿ. ಕಲಾವಿದರಿಗೆ ತುಂಬ ಪ್ರಗತಿದಾಯಕವಾದಂತಹ ದಿವಸ. ನಿಮಗೆ ಏನೋ ಒಂದು ರೀತಿಯಲ್ಲಿ ನಿಮ್ಮ ಕಲೆಗೆ ಪ್ರೋತ್ಸಾಹ, ಗೌರವ ಸಿಗ್ತಕ್ಕಂಥದ್ದಾಗುತ್ತೆ. ಯುವಕರು ತಮ್ಮ ಪ್ರತಿಭೆಗೆ ಹೆಚ್ಚಿನ ಮಾನ್ಯತೆಯನ್ನು ನೀಡಿಕೊಳ್ಬೇಕು, ಜೊತೆಗೆ ಅದನ್ನು ಗೌರವಿಸಬೇಕು, ಸಮಾಜಕ್ಕೆ ಅದನ್ನು ತೋರಿಸ್ಬೇಕು. ಹೀಗಾದಾಗ ಮಾತ್ರ ನಿಮ್ಮಲ್ಲಿರ್ತಕ್ಕಂತಹ ಪ್ರತಿಭೆ, ಕಲೆ, ವಿದ್ಯೆ ಇವೆಲ್ಲವೂ ಕೂಡ ಮುಂದುವರ್ಕೊಂಡು ಹೋಗಲಿಕ್ಕೆ ಅವಕಾಶಗಳಾಗತ್ತೆ. ಯುವತಿಯರಿಗೆ ಏನೋ ಒಂದು ರೀತಿಯಲ್ಲಿ ಶುಭ ಸೂಚನೆಗಳು ಸಿಗ್ತಕ್ಕಂಥದ್ದು. ಅಂದರೆ ತಾವು ಯಾವ ಕಾರ್ಯವನ್ನು ಮಾಡಲಿಕ್ಕೆ ಸಂಕಲ್ಪವನ್ನು ಮಾಡಿದ್ದೀರಿ ಅಲ್ಲಿ ನಿಮಗೆ ಜಯ ಸಿಕ್ಕುವಂಥದ್ದು. ಪರೀಕ್ಷೆಗಳಲ್ಲಿ ಉನ್ನತವಾದಂತಹ ಶ್ರೇಣಿಯೋ, ಉನ್ನತವಾದಂತಹ ಫಲಿತಾಂಶವೋ, ನೌಕರಿಯನ್ನು ಹುಡುಕ್ತಾ ಇದ್ದರೆ ಉತ್ತಮವಾದಂತಹ ಒಂದು ವಿಚಾರವೋ, ವಿವಾಹಕ್ಕೆ ಪ್ರಯತ್ನಗಳು ನಡೀತಾ ಇದ್ದರೆ ಉತ್ತಮ ವ್ಯವಸ್ಥೆ ಆಗ್ತಕ್ಕಂತಹ ದಿವಸ ಇದು ಅಂತ ಹೇಳಬೇಕು. ನಿಮ್ಮಲ್ಲಿ ಇರತಕ್ಕಂತಹ ಒಂದು ಪ್ರತಿಭೆಗೆ, ವಿಶ್ವಾಸಕ್ಕೆ, ಆತ್ಮಸ್ಥೈರ್ಯಕ್ಕೆ ಉತ್ತಮವಾದಂತಹ ಒಂದು ಸ್ಥಾನಮಾನಗಳು ಸಿಗ್ತಕ್ಕಂಥದ್ದಾಗುತ್ತೆ. ಕೋರ್ಟ್ನಲ್ಲಿರ್ತಕ್ಕಂತಹ ಕೆಲವು ಕೆಲಸಗಳು ಮತ್ತು ಕೋರ್ಟ್ನಲ್ಲೇ ಕೆಲಸ ಮಾಡ್ತಕ್ಕಂಥವ್ರಿಗೆ ಶುಭ ಇರತಕ್ಕಂಥದ್ದು. ನ್ಯಾಯಾಲಯದ ವಿಚಾರದಲ್ಲಿ ನ್ಯಾಯಾಲಯಕ್ಕೆ ಸಂಬಂಧಪಟ್ಟಂತಹ ಒಂದು ಯಾವುದೋ ಒಂದು
ವಿಭಾಗದಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಅನುಕೂಲವಾಗುತ್ತೆ. ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಕರ್ಕಾಟಕ ರಾಶಿ, ವಾದ ವಿವಾದಗಳಿಂದ ಆ ಒಂದು ಸಂಬಂಧದಲ್ಲಿ ಬಿರುಕನ್ನು ತಂದುಕೊಳ್ತೀರಿ. ಯಾವುದೋ ವಿಷಯ ಅದು ಎಷ್ಟರ ಮಟ್ಟಿಗೆ ಅನುಕೂಲವಾಗುತ್ತೆ ಅನ್ನೋದಕ್ಕಿಂತಲೂ ಹೆಚ್ಚಾಗಿ ನಿಮಗೆ ಅನನುಕೂಲವಾಗ್ತಕ್ಕಂಥದ್ದೇ ಹೆಚ್ಚು. ಯಾರನ್ನೋ ಒಬ್ಬರನ್ನ ವಿಶ್ವಾಸದಲ್ಲಿ ಇಟ್ಕೊಂಡಿದ್ದಾಗ ವಾದ ವಿವಾದದಿಂದ ಅವರೂ ಕೂಡ ನಿಮ್ಮ ಜೊತೆಯಲ್ಲಿ ನಿಷ್ಠುರವಾಗ್ತಾರೆ, ವಿರೋಧವನ್ನು ಕಟ್ಟಿಕೊಳ್ತೀರಿ, ದ್ವೇಷ ಬೆಳೆಯೋದಕ್ಕೆ ಅದು ಕಾರಣವಾಗುತ್ತೆ. ವೈಯಕ್ತಿಕವಾದಂತಹ ವಿಚಾರಗಳಿಂದ ಅಪಮಾನವಾಗುತ್ತೆ. ಹೀಗೆ ವಾದ ಮಾಡ್ತಾ ಇರ್ತೀರಿ, ನಿಮ್ಮ ವೈಯಕ್ತಿಕವಾದಂತಹ ವಿಷಯಕ್ಕೆ ಬಂದು ಅವರು ನಿಮ್ಮನ್ನು ಅವಮಾನಿಸ್ತಕ್ಕಂಥದ್ದಾಗತ್ತೆ. ಹಲವಾರು ಜನಕ್ಕೆ ಗೊತ್ತಿಲ್ಲದೆ ಇರತಕ್ಕಂತಹ ವಿಚಾರವನ್ನು ಬಹಿರಂಗಪಡಿಸ್ತಕ್ಕಂಥದ್ದಾಗತ್ತೆ. ಹೀಗೆಲ್ಲ ಒಂದಷ್ಟು ಅವಮಾನಕ್ಕೆ ಅದು ಕಾರಣವಾದೀತು. ವಿನಾಕಾರಣ ದೂರದೂರಿಗೆ ಪ್ರಯಾಣವನ್ನು ಮಾಡುವಂತಹ ಆಲೋಚನೆಗಳನ್ನು ಮಾಡಬೇಡಿ, ಅದು ನಿಮಗೆ ಒಳಿತಲ್ಲ ಅನ್ನುವಂತಹ ಎಚ್ಚರಿಕೆ. ರಾತ್ರಿಯ ವೇಳೆ ದೂರದೂರಿನಿಂದ ನಿಮಗೆ ಏನೋ ಒಂದು ರೀತಿಯಲ್ಲಿ ಶುಭ ಸುದ್ದಿಯೋ ಅಥವಾ ನಿಮ್ಮ ಪರವಾಗಿ ನಾವಿದ್ದೇವೆ ಅಂತಕ್ಕಂತಹ ಒಂದು ಬೆಂಬಲ ಸೂಚನೆಯೋ ಈ ರೀತಿಯ ಮಾತು ಬರಬಹುದು ಅನ್ನುವಂಥದ್ದು ನಿರೀಕ್ಷೆ. ನಿಮ್ಮ ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ.